ಗ್ರ್ಯಾಟಿಟ್ಯೂಡ್ ಇರಲಿ ಅಂತೆಲ್ಲ ಹೇಳ್ತಾರೆ. ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡೋದು ಅಂತ ತುಂಬ ಜನ ಹೇಳ್ಕೊಟ್ಟಿಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ರಾತ್ರಿ ಹೊತ್ತು ಒಳ್ಳೆ ಟೈಮ್ ಮಲ್ಗೋಕ್ಕೆ ಮುಂಚೆ ನೀವು ಮಾಡೋದು ಒಳ್ಳೆಯದು. ಗ್ರ್ಯಾಟಿಟ್ಯೂಡ್ ಹೇಗೆ ಮಾಡಬೇಕು? ಇವತ್ತಿನ ದಿನ ಸಿಕ್ಕಿದ್ದಕ್ಕೆಲ್ಲ ಥ್ಯಾಂಕ್ ಯು. ಏನಾದರೂ ಸಿಕ್ಕಿರಲಿ, ಇವತ್ತು ದಿನ ಚೆನ್ನಾಗಿತ್ತು, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಒಳ್ಳೆ ಹಾಡು, ಮ್ಯೂಸಿಕ್ ಒಳ್ಳೆಯದು ಹಾಡು ಹಾಕಿ ಮಲಗಿದಾಗ ಇಮ್ಮಿಡಿಯೇಟ್ಲಿ ನಿಮ್ಮ ಬ್ರೈನ್ನಲ್ಲಿ, ನಿಮ್ಮ ಹೆಡ್ಡಲ್ಲಿ, ಮಸ್ತಿಷ್ಕ ಅಂತಾರೆ, ಬ್ರೈನ್ನಲ್ಲಿ ನೀವು ಎಂಟ್ರಾಗ್ತೀರ, ಬುದ್ಧಿನಲ್ಲಿ ಎಂಟ್ರಾಗ್ತೀರ, ಚೈತನ್ಯದಲ್ಲಿ ಎಂಟ್ರಾಗ್ತೀರ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಂಟ್ರಾಗ್ತೀರ. ಅದರ ಪರಿಣಾಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಅಮನಸ್ಸಾಗುತ್ತೆ. ಆ ಟೈಮ್ನಲ್ಲಿ ಆ ಗ್ರ್ಯಾಟಿಟ್ಯೂಡ್, ನೀವು ಅಂದಿದ್ದು ನಿಜವಾದ ಗ್ರ್ಯಾಟಿಟ್ಯೂಡು ಕೆಲಸ ಮಾಡುತ್ತೆ. ಆ ಗ್ರ್ಯಾಟಿಟ್ಯೂಡ್ಗಿಂತ ಶಕ್ತಿ ಯಾವುದಕ್ಕೂ ಇಲ್ಲ. ಕಂಪ್ಲೀಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂತಿದ್ದೀರಾ ಅವೆಲ್ಲ ಕೆಲಸ ಆಗುತ್ತೆ. ರಾತ್ರಿ ಅಂದ್ಕೊಂಡು ಮಲ್ಕೊಂಬಿಡಿ, ಎಲ್ಲದಕ್ಕೂ ಥ್ಯಾಂಕ್ಸು. ನಾಳೆ ನಾನು ಏನೇನು ಮಾಡ್ತೀನಿ ಎಲ್ಲ ನಿಮ್ಮ ಕೈನಲ್ಲಿದೆ ಪರಮಾತ್ಮ, ಎಲ್ಲ ಒಪ್ಪಿಸ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಹೇಳಿ, ಆವಾಗ ನೀವು ತೊಗೊಂಡಿದ್ದ ಕೆಲಸ ಅದು ಅವನ ಕೆಲಸ ಅವನು ಮಾಡಿಸ್ತಾನೆ.